ನಾನು ಇಲ್ಲಿವರೆಗೆ ಸುಮಾರು 50,000 ಪ್ಲಸ್ ಸರ್ಜರಿ ಮಾಡಿದ್ದೀನಿ. ಲಾಸ್ಟ್ 5 ವರ್ಷದಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಸರ್ಜರಿ ಮಾಡಿರೋದು ಫಿಸ್ಚುಲಾ ಅಲ್ಲಿ. ನಾನು ಈ ಕಾಯಿಲೆ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ 100ಕ್ಕೆ 79%, 79% 5ರಿಂದ 15 ವರ್ಷದ ಮಕ್ಕಳಿಗೆ ಬರ್ತಾ ಇದೆ. ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಪುಷ್ ಮಾಡಿ ಅಂತ ಪುಷ್ ಮಾಡ್ತಾರೆ. ಮುಂದೆ ಮೂತ್ರಕೋಶ ಇರುತ್ತೆ, ಮಧ್ಯ ಗರ್ಭಕೋಶ ಇರುತ್ತೆ, ಹಿಂದೆ ರೆಕ್ಟಮ್ ಇರುತ್ತೆ, ಗುದದ್ವಾರ. ಆ ಪುಷ್ ಮಾಡಬೇಕಾದ್ರೆ 3 ಕೆಳಗೆ ಜಾರಿ ಬರುತ್ತೆ. ಒಬ್ಬ ಇಲ್ಲಿ ಹತ್ರದಲ್ಲ ಇದ್ದಾನೆ, ಇಲ್ಲಿ ದೇವನಹಳ್ಳಿ ಹತ್ರ ಎತ್ತಿನ ಕೊಂಬಿರುತ್ತಲ್ಲ, ಅದನ್ನ ಎಟ್ಟಿ ಅಗಲ ಮಾಡ್ತಾ ಇರ್ತಾರೆ. ಅಗಲ ಆಯ್ತಾ ಆಯ್ತು ಸರ್, ಅಗಲ ಆಯ್ತಾ ಆಯ್ತು ಸರ್. ಹಾಗೆ ಇಟ್ಟು ಹೋಗಿ ದೊಡ್ಡ ಕಡೆಗೆ ತೂತಾಡ್ಬಿಟ್ಟಿದೆ. ದಾರ ಕಟ್ತಾರೆ, ಪೌಡರ್ ಹಾಕ್ತಾರೆ, ಆಯ್ತಾ. ಇನ್ನೊಬ್ಬ ಅವನ ಬಾಯಲ್ಲಿ ಎಲೆ ಅಡಿಕೆ ಸುಣ್ಣ ಹಾಕ್ತಾನೆ, ಚೆನ್ನಾಗಿ ಸ್ಕ್ವೀಸ್ ಮಾಡಿ ಇನ್ನೊಂದು ಎಲೆಯಲ್ಲಿ ಅದನ್ನು ಹಾಕಿ ಅಲ್ಲಿ ಇಡ್ತಾನಂತೆ. ಅವನ ಬಾಯಿನಲ್ಲಿ ಒಂದು ಉತ್ಪತ್ತಿ ಆಗೋ ಸಲೇವ ಇದೆಯಲ್ಲ, ಅದರಲ್ಲಿ ಮೂಲವ್ಯಾಧಿಗೆ ಸಮಸ್ಯೆ ಪರಿಹಾರ ಆಗುತ್ತೆ. 30 ನಿಮಿಷ ಕೆಲಸ ಮಾಡೋಕ್ಕೆ 30 ವರ್ಷ ಓದಿದ್ದೀನಿ ಸರ್. ನನ್ನ ಹಾಗೆ ಎಲ್ಲ ವೈದ್ಯರು ಸರ್ 30 ನಿಮಿಷ ಕೆಲಸ ಮಾಡೋಕ್ಕೆ 30 ವರ್ಷ ಓದ್ತಾರೆ ಸರ್. ಅವನು ಏನೂ ಇಲ್ದವ್ರು ಏನ್ ಮಾಡ್ತಾನೆ ಸರ್. ನಕಲಿ ವೈದ್ಯರು ಲಕ್ಷಾಂತರ ಜನ ಸತ್ತಿದ್ದಾರೆ, ಡಾಕ್ಯುಮೆಂಟ್ ಆಗಿಲ್ಲ ಅಷ್ಟೇ. ರಿಸರ್ಚ್ ಮಾಡಿ ಎಲ್ಲ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ನಕಲಿ ವೈದ್ಯರಿಂದ ಸತ್ತಿದ್ದಾರೆ ಅಂತ. ಸರ್ ನಾನು ಬೆಳ್ಳಾಕಿ ತೆಗಿತೀನಿ, ಈಗ ಪುಷ್ ಮಾಡಿ ತೆಗಿತೀನಿ, ಪೌಡರ್ ಕೊಟ್ಟಿದ್ದಾರೆ, ಸಿರಪ್ ಕೊಟ್ಟಿದ್ದಾರೆ, ಅಂದ್ರೂ ಮೋಷನ್ ಹೋಗಲ್ಲ. ಹೀಗೆ ಪ್ರೆಸ್ ಮಾಡ್ಕೋತಾನೆ, ಕೆಲವೊಮ್ಮೆ ನಿಂತ್ಕೋತೀನಿ ಮೋಷನ್ ಪಾಸ್ ಮಾಡಿ. ಯೂರಿನ್ ಲೀಕ್ ಆಗುತ್ತೆ ಅರ್ಜೆಂಟ್ ಆದರೆ. ಎಷ್ಟು ಕಾಂಪ್ಲಿಕೇಟ್ ಮಾಡಿ ಜನಜೀವನ ಇವತ್ತು ಅಂತ ಹೇಳಿದ್ರೆ ಸರ್. ಒಬ್ಬ ಬರ್ತಾನೆ, ದಿನ ಬೆಳಗ್ಗೆ ನೀರು ತಗೊಳ್ಳಿ, ನಿಂಬೆಳ್ಳು ಹಾಕೊಳ್ಳಿ, ಹನಿ ಹಾಕೊಳ್ಳಿ, ಕುಡಿ ಅಂತಾನೆ. ನನ್ನ ಹತ್ರ ಬರ್ತಾರೆ, ಸರ್ ನಾನು ಬೆಳಗ್ಗೆ ಎದ್ದು ಕೂಡಲೇ ಒಂದು ಬಿಸಿನೀರು, ಒಂದು ಗ್ಲಾಸು ನಿಂಬೆಹಣ್ಣು, ಹನಿ. ಇಂಡಿಯಾದಲ್ಲಿ ಡಾಕ್ಟರ್ಗಳು 2ರಿಂದ 3 ನಿಮಿಷ, ಕರೆಕ್ಟಾ? ಒಪ್ತೀರಾ ಇದನ್ನ? ವರ್ಲ್ಡ್ ಆವರೇಜ್ 35 ನಿಮಿಷ. ಈಗ ಪೈಲ್ಸ್ ಬಗ್ಗೆ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಮತ್ತೆ ಯಾವ ರೀತಿ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು?